ನನ್ನೇ ಎಲೆಕ್ಷನ್ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಾಳ ಪಿಲಾನ್ ನಡೀತಾ ಇದ್ದಂಗೈತೆ ಅಲ್ವಾ. 12,000 ರೂಪಾಯಿ ಮೊದಲೇ ಇಕ್ಬಿಟ್ಟು ಆಮೇಕಿಂದ ಏನಾರ ಮಾಡ್ಕ. ಈಗ ಮುಚ್ಕೊಂಡು ನಾನು ಹೇಳಿದ್ನಲ್ಲ 12,000 ರೂಪಾಯಿ ಕೊಡ್ಲೇಬೇಕು ಅಂತ ನೆನೆ ಸರಿಯಾಗಿ ಬೆಂಡೆತ್ಬಿಟ್ಟು ಕೊಡೆ 12,000 ರೂಪಾಯಿನ ಕೊಡೆ. ನೋಡಿ ಸುಮ್ಕೆ ನನಗೆ ಅವಾಜ್ ಆಗಕ್ಕೆ ಬರಬೇಡಿ. ಅಯ್ಯೋ ನಾನು ಕಷ್ಟಕ್ಕೆ ನಾನಿದ್ದೀನಿ. ದುಡ್ಡಿದ್ರೆ ನಾನೇ ನಿಮಗೆ ತಂದು ಕೊಡ್ತಿರ್ಲಿಲ್ವಾ, ತಂದು ನಿಮ್ಮ ಮಕ್ಕಕ್ಕೆ ಬಿಸಾಕ್ಬಿಡ್ತಾ ಇದ್ದೆ. ದುಡ್ಡಿದ್ರೆ ನನ್ನ ತಗಲ್ಲಿ ದುಡ್ಡಿಲ್ಲ ಕಾಸಿಲ್ಲ, ನಾನೇ ಒದ್ದಾಡ್ತೀವಿ. ನಾನು ಒಂದ್ಸಲ ಪ್ರಯತ್ನ ಪಡ್ತಾ ಇವ್ನಿ. ಎಷ್ಟು ಅಂತ ಹೇಳ್ಬಿಟ್ಟು ನಾನು ತಾನೇ ಇದು ಮಾಡೋಕ್ಕಾಯ್ತದೆ. ನೋಡಿ ನನ್ನ ಹತ್ರ ನೀವೇನು ಕೇಳಕ್ಕೆ ಬರಬೇಡಿ. ದುಡ್ಡಿದ್ದಾಗ ತಂದು ನಾನೇ ನಿಮ್ಮ ಮನೆ ಮುಂದಕ್ಕೆ ಹಾಕ್ಬಿಟ್ಟು ಹೋಯ್ತೀನಿ. ಏನೇ ಇಂಥ ಕಿತ್ತೋಗಿರೋ ಐಡಿಯಾಗಳು ಮಾಡ್ಬಿಟ್ಟು ನೀನು ನಿಮ್ಮ ಅತ್ತೆ ಎಲ್ಲ ಗೆಲ್ಲಬೇಕು ಅಂತ ಪಿಲಾನ್ ಮಾಡ್ಕೊಂಡಿರೋದಾ? ಕಂಡಿವ್ನಿ ತಗ. ನಿಮ್ಮ ಪಿಲಾನು ನೀವು ಎಲ್ಲನೂ ನಾನು ಕಂಡಿವ್ನಿ, ನೋಡಿವ್ನಿ ಎಲ್ಲನೂ. ನಿನ್ನ ಆಟ ನನಗೂ ಸಂದ ಗೊತ್ತು. ಲೈ ಮುಚ್ಕೊಂಡು ಇವಾಗ 12,000 ರೂಪಾಯಿ ಇವಾಗ ಇಕ್ಕಿದ್ರೆ ಸರಿ, ಇಲ್ಲ ಅಂದರೆ ಗಾಳಿ ಬಿಡಿಸ್ಬಿಡ್ತೀನಿ. ಭದ್ರಮ್ಮ, ನೀನು ಗಾಳಿನ ಬುಡಿಸ್ಕ, ದೆವ್ವನ ಬುಡಿಸ್ಕ, ಏನಾರ ಬುಡಿಸ್ಕ. ನಂತಾಗ ನಯ ಪೈಸಾ ಕಾಸಿಲ್ಲ ಅಷ್ಟೇ. ಇನ್ನು ಕಾಸಿದ್ದಿದ್ರೆ ನಯ ಪೈಸಾ ನಾನು ಯಾಕೆ ಹಿಂಗಾಡ್ತಾ ಇದ್ದೆ? ತೆಗೆದು ತಗೊಳಕ ಅಂತ ಕೊಟ್ಬಿಡ್ತಿದ್ದೆ. ನಿಂತಾಗ ಅನ್ನಿಸ್ಕೊಳ್ಳೋ ಅಂಥದ್ದು ನನಗೇನೂ ಇಲ್ಲ. ನಿಂತಾಗ ಅನ್ನಿಸ್ಕೊಂಡು ಮಾಡ್ಕೊಂಡು ನಾನು ಯಾಕೆ ಇಟ್ಟಿದ್ದೆ? ನೀನು ಏನಾರ ಮಾಡ್ಕೊಳಕ, ನಾನು ಇನ್ನು ಮೇಲೆ ತಲೆ ಕೆಡಿಸ್ಕೊಳಕಿಲ್ಲ. ನಂತಾಗೆ ಕಾಸಿಲ್ಲ ಅಂದರೆ ಕಾಸಿಲ್ಲ ಅಷ್ಟೇ. ಇನ್ನು ದುಡ್ದಾಗ ಎಲ್ಲ ದುಡ್ಡು ಅಡ್ಜಸ್ಟ್ ಆದಾಗ 12,000 ರೂಪಾಯಿ ತಂದು ಕೊಡ್ತೀನಿ. ಅಷ್ಟಕ್ಕೂ 12,000 ರೂಪಾಯಿ ಇನ್ನೂ ನಾನು ಯಾಕೆ ಕೊಡಬೇಕು? 3 ಐಡಿಯಾ ಹೇಳಿದ್ದೀನಿ ನಿನಗೆ. 3 ಐಡಿಯಾ ಹೇಳಿರೋದಕ್ಕೆ ನೀನೇ ತೆಗೆದು ಕಾಸನ್ನ ಕೊಟ್ಟಿದ್ದು ಸರಿನಾ? ನೀನು ಬೇಕಿತ್ತು ಐಡಿಯಾ ಇಸ್ಕೊಂಡೆ, ಇವಾಗ ಬೇಡ ಅಂತಂದರೆ ನನ್ನ ಐಡಿಯಾಕ್ಕೆ ಕಾಸು ಪುಕ್ಸಟ್ಟೆ ಹೇಳೋಕ್ಕಾಯ್ತದೆ ನಿಮ್ಮ ಕಾಸನ್ನ? ನೆನ್ನೆಲ್ಲ ಒಬ್ಬ ಸೊಂಟ ಮುರಿದಂಗೆ ಏಟ್ ಕೊಟ್ಟಿದ್ದೀರಾ. ಒದೆ ತಿನ್ನೋದಲ್ಲದೆ ನಿಮ್ಮ ಹತ್ರ ಕಾಸು ಬೇರೆ ವಾಪಸ್ ಕೊಡ್ಬೇಕಾ? ನಾನಂತೂ ಕಾಸು ಕೀಸೆಲ್ಲ ವಾಪಸ್ ಕೊಡಂಗಿಲ್ಲ. ನೋಡು ಸುಮ್ಮನೆ ನಂತಾಗೆ ತಗ್ಲಾಕೊಂಡು ಇದು ಮಾಡ್ಕೋಬೇಡ. ಸುಮ್ಕೇನಿಯ ಈಗ ನಾನು ಹೇಳ್ತಿದ್ದೀನಿ ಕೇಳು. ಸುಮ್ಮನೆ ಪೈನೆಲ್ಲ ಕೇಳ್ತಿದ್ದೀನಿ, ಕೊಡ್ತೀಯೋ ಕೊಡಕ್ಕಿಲ್ವೋ? ನಾನು ಜಪ್ಪಯ್ಯ ಅಂದ್ರೂ ಕೊಡಕ್ಕಿಲ್ಲ. ನನ್ನ ಹತ್ರ ಇದ್ದಾಗ ಬೇಕಾದ್ರೆ ನೋಡ್ಕೊತೀನಿ, ಆದ್ರೆ ನನ್ನ ಐಡಿಯಾ ಎಲ್ಲ ನಿನ್ಗೆ ಹೇಳಿದ್ದೀನಿ. ಕಷ್ಟಪಡ್ಬಿಟ್ಟು ನಾನು ಹೇಳಿದ್ದೀನಿ ಐಡಿಯಾ ಎಲ್ಲನೂ. ಸುಮ್ಕೆ ನನ್ನ ತಂಟೆಗೆ ನೀನು ಬರಬೇಡ ಅಷ್ಟೇ. ಏನಿಯಾ ನಾನು ಕೊಡಕ್ಕಿಲ್ಲ ಅಂದರೆ ಕೊಡಕ್ಕಿಲ್ಲ. ಈಗ ಸದ್ಯಕ್ಕೆ ನಂತಾಗಿಲ್ಲ. ನಿನ್ನ ಹತ್ರ ಒದೆ ತಿನ್ನೋದಲ್ಲದೆ ದುಡ್ಡು ಬೇರೆ ವಾಪಸ್ ಕೊಡ್ತಾರ. ನೀನು ನನಗೆ ಸರಿಯಾಗಿ ದರುಮ್ ಡೇಟ್ ಕೊಟ್ಟಲ್ಲ, ಆ ದರುಮ್ ಡೇಟ್ ಕೊಟ್ಟಿರೋದಕ್ಕೆ ಇಬ್ರಿಗೂ ಡ್ರಾ ಆಯಿತು ಬಿಡು. ನನ್ನ 10 ಪೈಸನೂ ಕಾಸು ಕೊಡಕ್ಕಿಲ್ಲ. ಲೇ ಪ್ರೇಮಿ, ನೀನು ಇವಾಗ ಕೊಡ್ಲಿಲ್ಲ ಅಂದರೆ ನೋಡಿ ನಿನ್ಗೆ ಗತಿ ಕಾಣಿಸ್ತೀನಿ. ನಿಂಗೆ ಇನ್ನೂ ಗೊತ್ತಿಲ್ಲ ಈ ಭದ್ರಮ್ಮ ಏನು ಅಂತ ಹೇಳ್ಬಿಟ್ಟು. ಎಲೆಕ್ಷನ್ನಾಗ ನನ್ನನ್ನು ಸೋಲ್ಸಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ನೀವು ನಿಮ್ಮಲ್ಲಿಗೆ ಕಿತ್ತಾಡಬೇಕು, ಅವಾಗೇನೇ ನನಗೂ ಸಮಾಧಾನ ಆಗೋದು. ಮನೆಯಾಳಿ ನನ್ನ ದುಡ್ಡನ್ನೇ ನಾನು ಕೊಡಕ್ಕಿಲ್ಲ ಅಂತ ಹೇಳ್ತಾಳೆ. ನಾನು ಏಟ್ ಕೊಟ್ಟಿರೋದಕ್ಕೆ ಡ್ರಾ ಮ್ಯಾಚ್ ಆಗೋಯ್ತಂತೆ. ಡ್ರಾ ಮ್ಯಾಚ್ ಮಣ್ಣು ಮಸಿ. ಯಾವ ಡ್ರಾ ಮ್ಯಾಚ್ ಆಯಿತು? ಬಂದೇ ಇರು ಮಾಡ್ತೀನಿ ಸರಿಯಾಗಿ. ಅತ್ತೆ ಬನ್ನಿ ಅತ್ತೆ, ಸ್ಕೂಟಿನ ಕರ್ಕೊಂಡು ಹೋಯ್ತೀನಿ. ನೀವಿಲ್ಲ ಅಂತ ಮಾತ್ರ ಅನ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಬನ್ನಿ ಅತ್ತೆ, ನನ್ನ ಜೊತೆ ನಾನು ಕರ್ಕೊಂಡು ಹೋಯ್ತೀನಿ. ಫುಲ್ ಎಲ್ಲನೂ ರೌಂಡ್ಸ್ ಹೊಡ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತೀನಿ. ಬನ್ನಿ ಅತ್ತೆ. ಸ್ಕೂಟಿನಾಗ ಓಡಾಡ್ಸಕ್ಕೆ ಸಕ್ಕತ್ತಾಗೈತೆ ನೋಡಿ. ನಾನಂತೂ ರಾಧಕ್ಕೂ ಎತ್ತಾಕ್ಲಿಲ್ಲ, ಇನ್ನು ನಿಮ್ಮನ್ನು ಎತ್ತಾಕ್ತೀನ? ಬಂದು ಹಿಂದೆಗಡೆ ಕುಂತ್ಕೊಳ್ಳಿ. ಇನ್ನು ಮೇಲೆ ಎಲೆಕ್ಷನ್ ಪ್ರಚಾರಕ್ಕೆ ಅಂತೇಳ್ಬಿಟ್ಟು ಸ್ಕೂಟಿ ಎತ್ಕೊಂಡು ಹೋಗೋಣ. ಸ್ಕೂಟಿ ಎತ್ಕೊಂಡು ಹೋಗ್ಬಿಟ್ಟು ಎಲೆಕ್ಷನ್ ಪ್ರಚಾರನ ಮಾಡೋಣ ಸರಿನಾ? ಬನ್ನಿ ನೀವು ಸುಮ್ಕೆನೆನಿಯಾ. ಲೇ ಪೊದ್ದಿ, ಈ ವಯಸ್ಸಾಗ ನಂಗೆ ನೋಡ ಗಿಡ ಮುರಿದೋದ್ರೆ ಯಾರೇ ನೋಡ್ತಾರೆ? ನೀ ಸುಮ್ಕೆರೆ ನನಗೆ ಬೋಲುವಂತವ ಮಾಡಬೇಡ. ಇನ್ನು ಬಾಬಾ ಅಂತ ಹೇಳ್ಬಿಟ್ಟು ನಾನು ಸ್ಕೂಟಿ ಎತ್ಕೊಂಡು ಎಲ್ಗೂ ಬರಕ್ಕಿಲ್ಲ ಕಣೆ ತಾಯಿ. ನಾನಂತೂ ದೇವ್ರನೇ ನಾನು ಬರಕ್ಕಿಲ್ಲ. ಸುಮ್ಕೇನಿಯಾ ನೋಡಿ. ಎಲ್ಲ ಕೂಲ್ ಗೀಲ್ಸ್ಬಿಟ್ರೆ ಆಮೇಕಿಂದ ನಾನು ಇರೋ ದಪ್ಪಕ್ಕೆ ಒಂದು ಕೈ ಕಾಲು ಡಾಮರ್ ಅಂದ್ಬಿಡ್ತದೆ. ನನಗೇನೆ ಈ ಸೋಕಿ ಓಡಾಡ ಅಂತ ಸೋಕಿ ನನಗೆ ಬೇಡ ಕಣವ. ಯಾಕತ್ತಿ ಎದ್ರುಕತ್ತೀರ ನೀವು? ಮಾತಿಗೆ ಮುಂಚೆ ಎಲ್ಲದಕ್ಕೂ ಬನ್ನಿ ಅಂದ್ರೆ ನೀವು ಬರಕಿಲ್ಲ ಕಣವ. ಈಗ ಮಾಮೂನ್ನೇ ಕರ್ಕೊಂಡು ಹೋಯ್ತೀನಿ ಬಿಡು. ಮಾಮೂನ್ನೇ ಕರೆದ್ಬಿಟ್ಟು ಮಾಮೂನ್ನೇ ಕರ್ಕೊಂಡು ಹೋಯ್ತೀನಿ. ಎಲೆಕ್ಷನ್ ಪ್ರಚಾರ ಎಲ್ಲನೂ ನನ್ನ ಸ್ಕೂಟಿನಾಗ ಏನಿಯ ಮಾಡೋದು. ಅತ್ತೆ ನಾವು ಏನಾದ್ರು ನಮ್ಮ ಜನಗಳಿಗೆಲ್ಲ ಮಾಡ್ಬೇಕಲ್ಲ ಒಳ್ಳೆ ಕೆಲ್ಸವ ಮಾಡನಿ. ಒಂದೊಂದೇನೇನಿಯ ಈ ಸ್ಕೂಟಿನಾಗ ಒಂದು ಕಿತ್ತ ರೌಂಡ್ ನಡ್ಕೊಂಬಿಟ್ಟು ಬರನ್ ಬರ್ರಿ. ಊರೆಲ್ಲನೂ ಯಾರ್ಯಾರ ಮನೆಗೆ ಏನೇನು ಕಷ್ಟ ಐತೆ ತಿಳ್ಕೊಂಬಿಟ್ಟು ಬರನಿ. ಆಮೇಕಿಂದ ಒಂಚೂರು ನಾವು ಸಹಾಯ ಮಾಡಿದ್ರೆ ಆಗಕ್ಕಿಲ್ವೇ? ಅಬ್ಬಬ್ಬಬ್ಬಬ್ಬ, ಎಲೆಕ್ಷನ್ನಾಗ ನಿಂತ್ಕೊಳಕ್ಕೆ ಏನೇನ್ ಮನೆ ಕುತ್ಕೊಂಡು ಪಿಲಾನ್ ಹಾಕ್ತಿರೋ ನೀವಂತೂ. ಲೇ ಭದ್ರಮ್ಮ, ನೀನ್ ನಮ್ಮನೆಗೆ ಯಾಕೆ ಬಂದೆ? ನಮ್ಮನೆಗೆ ಬಾ ಅಂತ ಹೇಳ್ಬಿಟ್ಟು ನಿಂಗೆ ಯಾರೇ ಹೇಳಿದ್ದು? ನಿಮ್ಮನೆ ಅರಮನೆ, ನಿಮ್ಮನೆಗೆ ಬಂದ್ಬಿಟ್ಟಿಲ್ಲ ನಾನು ಆಟ ಆಡಕ್ಕೆ. ಲೇ ಎಲೆಕ್ಷನ್ ಗೆಲ್ಲ ಯೋಗ್ಯತೆ ಇದ್ರೆ ಗೆಲ್ಲಕ್ ನಿಂತ್ಕೋಬೇಕು. ನಿಂಗೆ ಯೋಗ್ಯತೆ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಅದು ಬಿಟ್ಬಿಟ್ಟು ನನ್ನನ್ನು ಸೋಲ್ಸಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಪಿಲಾನ್ ಮಾಡ್ತಾ ಇದ್ದೀಗೇನೆ ಮಳ್ಳಿ ನೀನು. ಮನೆಯಾಳ ಮಳ್ಳಿ, ನೀನ್ ಏನೇನು ಪಿಲಾನ್ ಮಾಡ್ತಾ ಇದೀಯ ನನಗೇನು ಗೊತ್ತಾಗಿಲ್ಲ ಅಂತ ಅನ್ಕೋಬಿಟ್ಟೇನೆ. ಸಕ್ಕತ್ತಾಗಿ ಪಿಲಾನ್ ಮಾಡ್ತಾ ಇದೆಯಾ ಬಿಡು. ಆದ್ರೆ ನೀನು ಏನು ಮಾಡಿದ್ರು ನನ್ನ ಈ ಭದ್ರಮ್ಮನ್ ಸೋಲ್ಸಕ್ ಹಾಕಿಲ್ಲ ನೋಡು. ಲೇ ನಿಂತ್ಕೊಂಡು ಗೆಲ್ಲ ಯೋಗ್ಯತೆ ಐತಾ? ನಿಂತ್ಕ. ಇಲ್ಲ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಗೆ ಮನಿಕ. ಅದು ಬಿಟ್ಬಿಟ್ಟು ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಸೊಸೆನ್ ಚೂ ಬಿಟ್ಬಿಟ್ಟು ಇಂಥ ಕಂತ್ರಿ ಆಟ ಆಡ್ತಾ ಇದೆಯೇನೆ ನೀನು? ಲೇ ಪ್ರೇಮಿ, ನಿಂದೆ ವಿಷಯ ಅನ್ನಿಸ್ತದೆ. ಅತ್ತೆ ತಗ್ಲಾಕಂಡ ಏನ್ ಮಾತಾಡ್ತಿದೀನಿ ಅಂತ ಹೇಳ್ಬಿಟ್ಟು ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡ್ತಿದ್ಯೇನೆ ಬದ್ರಿ. ನಾನು ಯಾಕೆ ಬಂದ್ಬಿಟ್ಟು ನನ್ನ ಸೊಸೆನೆಲ್ಲ ಚೂ ಬಿಡ್ಬಿಡ್ಲಿ ನಿಂತಾಗೆ? ಅಂತ ಕೆಲಸ ನನ್ನ ಸೊಸೆಯರು ಏನ್ ಮಾಡವ್ರಿ ಅಂತ ಹೇಳ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀಗ ನೀನು?
ನಿನಗೆ ಯೋಗ್ಯತೆ ಐತಾ ನೀನ್ ನಿಂತ್ಕ. ನನಗೆ ಯೋಗ್ಯತೆ ಇರೋದಕ್ಕೆ ನಾನು ನಿಂತ್ಕೊಂಡಿರೋದು. ಹಾ, ನನಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಂತ ಇದ್ನೆ? ಆ ಓಹೋ, ನನ್ನ ಮ್ಯಾಗೆ ಬಂದ್ಬಿಟ್ಲು ಜೋರ್ ಜೋರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ನೋಡು, ನಿನಗೀಗ ನಾನು ಗೆದ್ದು ಬಿಡ್ತೀನಿ ಅಂತ ನೀನ್ ಹೊಟ್ಟೆ ಉರಿ ಐತಿ. ಅದಕ್ಕೆ ನೀನ್ ಏನೇನೇನೇನೋ ಮಾತಾಡ್ಬಿಟ್ಟು ನನಗೆ ಸುಮ್ಕೆ ಉರಿಸ್ಬೇಡ. ಒಮ್ಮಿಕಂಡ್ ಸುಮ್ಕೆ ಇಲ್ಲಿಂದ ಹೊಂಟೋಗು. ಯಾಕೆ ನಿನ್ ಸಸ್ಯ ಪ್ರೇಮಿನ ನನ್ ತಾಗ ಸುಳ್ಳು ಹೇಳ್ಬಿಟ್ಟು ಚೂ ಬಿಟ್ಟಿರ್ಲಿಲ್ವಾ? ಪ್ರೇಮಿ ಏನಂತ ಹೇಳಿದ್ಲು ಬಂದ್ಬಿಟ್ಟು ಊರ್ ತುಂಬಾ ಕಸ ಗುಡಿಸ್ಬೇಕು, ನಮ್ಮ ಅತ್ತೆನೂ ಮಾತಾಡ್ತಾ ಇದ್ರು ಹಂಗೆ ಹಿಂಗೆ ಅಂತ ನನ್ ತಾಗ ಬಂದು ಸುಳ್ಳು ಹೇಳ್ಬಿಟ್ಟು ನನ್ನ ಬೀದಿ ಕಸ ಗುಡ್ಸಂಗ್ ಮಾಡಿರೋಳು ನಿನ್ನ ಸೊಸೆ ನೆನೆಯ. ಎಲೆಕ್ಷನ್ಗೆ ಗೆಲ್ಬೇಕು ಅಂದ್ರೆ ಓಟುಗಳು ಬಿಡ್ಬೇಕು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 50,000 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ಹೇಳ್ಕಳ್ಸಿದ್ದು ನಿನ್ ಸೊಸೆ ನೆನೆಯ. ಇದೆಲ್ಲ ನಿನ್ ಸೊಸೆ ತಾಗ ನೀನೇ ತಾನೇ ಹೇಳ್ಕಳ್ಸಿರೋದು. ಅಂದ್ರೆ ನಾನೆಲ್ಲ ನನ್ನ ಬೀದಿ ಕಸ ಗುಡ್ಸಂಗ್ ಮಾಡಿರೋದೆಲ್ಲನೂ ನೀನೇ ತಾನೇ. ಅಬ್ಬಬ್ಬಬ್ಬಬ್ಬ, ಎಲೆಕ್ಷನ್ನ ಗೆಲ್ಲಕ್ಕೆ ಏನ್ ನಿನ್ ಸೊಸೆ ನನಗೇನೇ ಸಪೋರ್ಟ್ ಮಾಡ್ತಾಳೆ ಅಂತ ಬಂದ್ಬಿಟ್ಟು ಒಂದು ಐಡಿಯಾ ಹೇಳಕ್ಕೆ 4,000 ಇಸ್ಕೊಂಡವಳೆ ಮೊಳ್ಳಿ. ಒಂದಿನ 2 ದಿನ 3 ದಿನ ಮುಕ್ತಾಯ ಅನ್ನಂಗೆ 12,000 ರೂಪಾಯಿ ನಿನ್ ಸೊಸೆ ಕೊಟ್ಟಿದ್ದೀನಿ ನಾನು ಐಡಿಯಾ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಆಮೇಕಿಂದ ಆ ಪ್ರೇಮಿ ಯೋಗ್ಯತೆ ಎಲ್ಲ ನಂಗೆ ಸಂದ ಗೊತ್ತಾಯ್ತು. ಅವಳೇನು ಅವಳ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ತಾನೇ ಸರಿಯಾಗಿ ನಾನು ಉಗಿತಿರೋದು ಇವಾಗ ಬಂದ್ಬಿಟ್ಟು. ನೋಡೇ ಜಯಕ್ಕ, ಸುಮ್ಕೇನಿಯ ನಾನು 12,000 ರೂಪಾಯಿ ವಾಪಸ್ ಕೊಟ್ಬಿಟ್ಟು ನಿನ್ ದರಿದ್ರೆ ಪಿಲ್ಲನೆಲ್ಲ ನಿಂತಾಗೇನಿಯ ಮಾಡಿಕೊಬಿಡು. ನೀನ್ ಕಿತ್ತೋಗಿರೋ ಪಿಲ್ಲನ್ನ ನಾನು ತಿಳ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ಸೋತೋಗ್ಬಿಡ್ತೀನಿ ಅಂತ ನಾನು ಬುಡನೆ ಅಲ್ಲಾಡಿಸ್ತಿದ್ದೇನೆ ಬಂದ್ಬಿಟ್ಟು. ಅಯ್ಯೋ 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 ಭದ್ರಮ್ಮ, ಏನು ಹೇಳ್ತಿದ್ಯಾ? ನನ್ನ ಸೊಸೆ ಪ್ರೇಮಿ ಯಾಕೆ ಬಂದ್ಬಿಟ್ಟು ನಿಂತಾಗ ಬಂದ್ಬಿಟ್ಟು 4,000 ಇಸ್ಕೊಂಡು ನಮ್ಮ ಐಡಿಯಾ ಹೇಳ್ತಾಳೆ? ನೀನ್ ನೋಡು, ನಮ್ಮಗಳ ಮಧ್ಯೆ ನೀನು ತಂದಾಕಕ್ ಬರ್ಬೇಡ. ನೀನಂತೂ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಮ್ಮ ಮನೆತನ ಅಂತಂದ್ರೆ ನೀ ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡು. ನಮ್ಗೇನಿಯಾ ನೀನ್ ತಂದಾಕಕ್ ಬರ್ಬೇಡ ನೀನಂತೂ. ಓಹೋ, ನಾನೇನಕ್ಕೆ ಪಿಲಾನ್ ಹೇಳ್ಬಿಟ್ಟು 4,000 ಇಸ್ಕೊಂಡ್ಬಿಟ್ಟು ಬಾ ಅಂತ ನಾನೇನೋ ಕಳಿಸ್ತೀನಿ? ನನ್ಗೇನ್ ತಲೆ ಕೆಟ್ಟೈತಾ? ಲೇ, ನಿನ್ನ ತಲೆ ಕೆಟ್ಟಿರೋದಕ್ಕೆ ತಾನೇ ನಿನ್ ಸೊಸೆನ ಚೂ ಬಿಟ್ರ ನಂತಕ್ಕೆ. ನೋಡೇ, ನಿನ್ನ ಆಟ ಎಲ್ಲ ನಂತಾಗ ನಡಿಯಕ್ಕಿಲ್ಲ. ಬಂದ್ಮೇಲೆ ನಿನ್ ಸೊಸೆ ಹತ್ತಾಗ ಮಾತಾಡು. ಸಿಗಾಕೊಂಡ್ಬಿಟ್ರಲ್ವಾ ಎಲ್ರೂ. ನೀವು ಹಿಂಗೇನಿಯ ಚೀಪಾಗಿ ಏನಾದ್ರು ಮಾಡ್ತಾ ಇದ್ರೆ ಪಂಚಾಯತಿ ಕಲಾಕ್ಸ್ಬಿಡ್ತೀನಿ. ನಿಮ್ ಯೋಗ್ಯತೆ ಎಲ್ಲ ಬೀದಿನಾಗೂ ನಾನು ಹೇಳ್ಕೊಂಡ್ಬಿಟ್ಟು ಬರ್ತೀನಿ. ಉಸ್ಸಾರು ಈಗಲೇ ಹೇಳ್ಕೊಂಡ್ಬಿಟ್ಟು ಬರ್ತೀನಿ, ಬಿಡೋದಿಲ್ಲ. ನಾನು ಸೋಲ್ಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ ಸೊಸೆನ ಚೂ ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾನೇ ಊರಾಗೆಲ್ಲ ನಿನ್ ಮರ್ಯಾದೆ ಕಳೀಲಿಲ್ಲ ಅಂತಂದ್ರೆ ನನ್ನ ಹೆಸರು ಭದ್ರಮ್ಮನೇನಿಯ ಅಲ್ಲ. ಪ್ರೇಮಿ 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 ಸರಿಯಾಗಿ ತಗ್ಲಾಕೊಂಡಲ್ಲೇ ಪ್ರೇಮಿ. ಬೇಕಿತ್ತ ನಿಂಗೆ? ಭದ್ರಮ್ಮಂತ ವಧೆ ತಿಂದಿದ್ದಾಯ್ತು. ಈಗ ನಮ್ಮ ಅತ್ತೆ ತಗು ಬೀಳ್ತವೆ ಅನ್ನಿಸ್ತದೆ ನಿನ್ಗಂತೂ. ಮುರ್ವಾದ ದಿನಗೆ ಇರೋದು ಬಿಟ್ಬಿಟ್ಟು ಹೆಂಗೆ 2 ಕಿತ ದರುಮ್ದೇಟ್ ತಿನ್ನಂಗೆ ಮಾಡ್ಕೊಂಬಿಟ್ಟಲ್ಲೇ. ಇದೆಲ್ಲ ನಿನಗೆ ಬೇಕಿತ್ತ ನಿನಗೆ? ಅನ್ಭವ್ಸು. ಭದ್ರಮ್ಮ ವಿಷಜಂತು ಅಂತ ಗೊತ್ತಿದ್ರು ಅವಳ ಜೊತೆ ನೀನು ಡೀಲ್ ಮಾಡಕ್ ಹೋಗಿದ್ಯಲ್ಲ. ನೀನು ಎಂಥ ವಿಷಜಂತು ಇರಬೇಡ. ಆಯ್ತು, ಸರಿಯಾಗಾಯ್ತು. ನೀನು ಹೇಳಿದ್ದೆಲ್ಲ ನಿಜನಾ? ನನ್ನ ಸೊಸೆ ಪ್ರೇಮಿ ಬಂದ್ಬಿಟ್ಟು ನಿಂತಾಗ ಎಲ್ಲನೂ ಐಡಿಯಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕಾಸು ವಸೂಲಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದು ನಿಜ ನೀನಿಯಾ? ಸುಳ್ಳಾಗಿದ್ರೆ ಯಾಕೆ ಹುಡ್ದಾಗೊಡಿ? ಯಾಕೆ ನಿನ್ ಸೊಸೆ ಪದ್ದಿ ಗೊತ್ತಿಲ್ವಾ? ಪದ್ದಿನೂ ಕೇಳು. ಬೇಡ ಅಂತಂದ್ರೆ ಯಾರು? ಏನೇ ಪದ್ದಿ, ನೀವು ದೇವಸ್ಥಾನದಾಗ ಮಾತಾಡ್ತಿದ್ದು ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಬಿಟ್ಟೇನೆ. ನಾನು ಎಲ್ಲನೂ ಕೇಳಿಸ್ಕೊಂಡೆ ನೀನು ಮಾತಾಡ್ತಿರೋದನ್ನ. ನಿನ್ ಸೊಸೆಯರೆಲ್ಲನೂ 10 ಜನ ನಿನ್ ಸೊಸೆಯರ ನನ್ನ ಮುಂದಕ್ಕೆ ಬಿಟ್ರು ನೀನು ಎಲೆಕ್ಷನ್ ಗೆಲ್ಲಕ್ಕಾಗಕ್ಕಿಲ್ಲ. ಯಾಕಂದ್ರೆ 15 ವರ್ಷದಿಂದ ಎಲೆಕ್ಷನ್ ಗೆದ್ದಿರೋದು ನಾನು, ನೀನಲ್ಲ. ಪದ್ದಿ, ಏನೇ ಹೇಳ್ತಿರೋದು? ಇವಮ್ಮಿ ಹೇಳ್ತಿರೋದು ನಿಜ ನೀನೇ ಎಲ್ಲನೂ? ಮೂವತ್ತೆ ಪ್ರೇಮ ಕಾಸು ಇಸ್ಕೊಂಡು ನಮ್ಮ ಮನೆ ಐಡಿಯಾ ಎಲ್ಲನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ಲು ಕಣತ್ತೆ. ಅದೆಲ್ಲ ನಿಜ ನೀನಿಯ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತೀರಾ ಅಂದ್ರೆ ಮನೆಗಿರೋರೆಲ್ಲ ಕಳ್ರೆ ನೀನಿಯ? ಎಲ್ರಿಗೂ ಗೊತ್ತು ಇಸ್ಯಾ. ಆದ್ರೂ ಏನೂ ಗೊತ್ತಿಲ್ಲ ಅನ್ನೋ ಸೊಸೆನ್ ಕೇಳೋದು ನೋಡು. ಇಬ್ರು ಚೆನ್ನಾಗಿ ನಾಟಕ ಆಡ್ತೀರಾ ನೋಡಿ. ಇದೇ ಕೊನೆ. ನಿಮ್ಮ ಮನೆ ಸೊಸೆನ್ ಕಳ್ಸೋದು, ನಿಮ್ಮ ಮಗನ್ ಕಳ್ಸೋದು, ಅದು ಇದು ಏನಾರ ಮಾಡಿದ್ರು ಅಷ್ಟೇ. ಮುಗೀತದೆ ಎಲೆಕ್ಷನ್ ಕತೆ ನಿಮ್ದು. ನೋಡ್ ಭದ್ರಮ್ಮ, ಇದ್ರಾಗ ಏನೇನ್ ನಡೀತೈತೆ ಏನೇನ್ ನಿತ್ಯ ನಂಗೆ ದೇವ್ರಣೆಗೂ ಗೊತ್ತಿಲ್ಲ. ನಿನ್ನ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಅಂತ ಕೆಲಸ ಮಾಡ್ದೋಳಲ್ಲ. ಗೆದ್ರೆ ನಿಯತ್ತಾಗಿ ಗೆಲ್ತೀನಿ, ಇಲ್ಲ ಅಂದ್ರೆ ಗೆಲ್ಲದೇನೇ ಇಲ್ಲ ನಾನಂತೂ. ನಾನು ಯಾಕೆ ಹೆಂಗೋ ಇದು ಮಾಡ್ಲಿ ಹೇಳು? ನೋಡು, ಆಯ್ತು, ಈಗೇನು ನನ್ನ ಸೊಸೆ ನೀನು 12,000 ರೂಪಾಯಿ ಇಸ್ಕೊಂಡೋಳೆ ವಾಪಸ್ ಕೊಡ್ಸಿಸ್ತೀನಿ. ಆಯ್ತು ತಗ. ನೋಡು, ನಮ್ಮಿಂದ ಏನೇ ತಪ್ಪಾಗಿದ್ರೆ ನನ್ನ ಸೊಸೆ ಬಂದ್ಮೇಲೆ ನನ್ನ ಸೊಸೆ ತಾಗ ಏನೇ ಕ್ಷಮೆ ಕೇಳಿಸ್ತೀನಿ. ಆದ್ರೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಎಲ್ರು ಹಿಂಗೇನಿಯ ಹೇಳೋದು. ಭದ್ರಮ್ಮ, ಸುಮ್ಕೆ ಇದೀವಿ ಅಂತ ಹೇಳ್ಬಿಟ್ಟು ಶಾನೆ ಮಾತಾಡ್ಬೇಡ. ನಿಂದು ಬೇಜಾನೈತೆ. ನಿಂದು ಪುರಾಣ ತೆಕ್ಕೊಂಡು ಕುಂತ್ಕೊಂಡ್ರೆ ನಿಂದು ಒತ್ತು ಬೀಳು ಆಯ್ತದೆ. ನಾನು ಪುರಾಣ ಎತ್ಕೊಂಡು ಕುಂತ್ಕೋಬೇಕಾ? ಇಲ್ಲ ಸುಮ್ಮನೆ ಇಲ್ಲಿಂದ ಹೋಯ್ತೀಯ? ನಮ್ಮ ಅತ್ತೆದಿದ್ರಾಗೆ ಯಾವ ತೆಪ್ಪುನೂ ಇಲ್ಲ. ಹೀಗೇನು ನಿನಗೆ ಪ್ರೇಮಂತಾಗ ಐಡಿಯಾ ಕೇಳಬಾರ್ದು ಅಂತ ನಿಂಗೆ ಅನ್ಸೈತಾನೆ? ನೀನು ಕೇಳು ಅಂತ ಯಾರು ಹೇಳಿದ್ದು? ಈ ನಮ್ಮ ಅತ್ತೆ ಮೇಲೆ ದೂರ ಇರ್ತಿದ್ಯಲ್ಲ, ನೀನಂತ ಸಾಚಾಗಿದ್ರೆ ಬಂದ್ಬಿಟ್ಟು ಪ್ರೇಮ ಬಂದ್ಬಿಟ್ಟು ನಿಮ್ಮ ಮನೆಗೆ ಐಡಿಯಾ ಹೇಳ್ತೀನಿ ಅಂತ ಅಂದಿದ ತಕ್ಷಣ ಏನಿಯ ಪರಕೆ ಹೊಡೆದು ಕಳಿಸ್ಬೇಕಿತ್ತು. ನೀನ್ ಯಾಕೆ ಮತ್ತೆ ಸೂರ್ಯ ಆಯ್ತು ಹೇಳು ಅಂತ ನೀನೇನಕ್ಕೆ 4,000 ರೂಪಾಯಿ ಕೊಟ್ಟೆ ಅವಳಿಗೆ?
ನಿಂದು ಕೊಂತ್ರಿ ಬುದ್ಧಿನೇ ತಾನೆ ನಮ್ಮನೆ ಐಡಿಯಾ ಎಲ್ಲ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನೀನು ಎಂತ ಕೊಂತ್ರಡಿರ್ಬೇಡ ಹೇಳು. ನನ್ ತಗೆ ಹೇಳಕ್ ಬತ್ತೀಗ ನೀನು ನೀ ನಮ್ಮ ಬಗ್ಗೆ ಹೇಳ್ತೀನಿ ಅಂದ್ರೆ ನಾವು ನಿಮ್ ಬಗ್ಗೆ ಹೇಳ್ತೀನಿ. ಬೇಜಾನ್ ಐತೆ, ಒಂದ ಎರಡ ಎಷ್ಟ್ ಬೇಕು? ನಂದೇನ್ ತಪ್ಪಿಲ್ಲ ಇದ್ರಾಗೆ. ಹಾಳು ಬಂದು ಹೇಳ್ತೀನಿ ಎಂದು ಹೂ ಒಂದೇ ಅಷ್ಟೇನಿಯ. ಇನ್ನಂತ ಕಿತ್ತೋಗಿರೋಳು ನಾ ಬುಟ್ಗಳ ಅವಶ್ಯಕತೆ ತಾನೇ ಏನೈತೆ? ಯವ್ವ ಸಾಕು ನಂಗೆ ಸಬಾಸ. ಇದೇನೇ ಬುದ್ಧಿ ನಿಜವಾಗ್ಲೂ ಈ ಪ್ರೇಮಿ ಹಿಂಗೆಲ್ಲನೂ ಮಾಡೋಳೇನೆ. ಈ ಮನೆಯಾಳಿಂದ ನಂಗೆ ನೆಮ್ಮದಿ ಇಲ್ವಲ್ಲ. ಎಲ್ಲೋದ್ರೂ ಈ ಮನೆಯಾಳಿಂದ ನನಗೆ ಹೊತ್ತು ಬಯಸೋದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೂ ಇಲ್ಲ. ಒಳ್ಳೆ ಕತೆಗೆ ಬಂದ್ಬಿಡ್ತಲ್ಲ ನಂದಂತೂ ಅತ್ತೆ. ಆ ಪ್ರೇಮಿ ಕತೆ ಏನಂತ ನಿಮ್ಗೆ ಗೊತ್ತಿಲ್ವಾ? ದುಡ್ನಾಸೆಗೆ ಕಾಸು ಇಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದಾಗ ನಮ್ಗಿನ ಮುಂಚೆ ಯಾಕೆ ಹೇಳಿ ದುಡ್ಡು ಕೊಟ್ಟಿದ್ದು ಇವಮ್ಮ ಭದ್ರಮ್ಮ ಬಂದ್ಬಿಟ್ಟು ಎಲ್ಲ ಈ ಪ್ರೇಮಿ ಹೋಗ್ಬಿಟ್ಟು ನಮ್ಮ ಐಡಿ ಎಲ್ಲ ಅವಳು ಊದವಳೆ ನಾವು ಮಾತಾಡೋದೆಲ್ಲ. ಅದಕ್ಕೆ ನೀನಿಯ ಬೇಕು ಅಂತ ನೀನಿಯ ಹಿಂಗೆಲ್ಲನೂ ಮಾಡಿರೋದು. ಅಲ್ಲತ್ತೆ ಪ್ರೇಮ ಮನೇಲಾಗಿತ್ಕೊಂಡು ನಮ್ಮ ಮನೇಲಾಗಿತ್ಕೊಂಡು ಇಂಥ ಕೆಲಸ ಮಾಡ್ಬೋದೆ? ನೀವೇ ಹೇಳಿ. ಇಂಥ ಕೆಲಸ ಮಾಡಕ್ಕೆ ಅದು ಹೆಂಗೆ ಮನಸ್ತಾನೆ ಏನೇ ಬರ್ತದೆ? ನಾನು ನಿಮ್ಗೆ ಅವತ್ತೇ ಹೇಳೋಣ ಅನ್ಕೊಂಡೆ. ಈ ವಿಷಯ ನಂಗೆ ಅವತ್ತೇನಿಯ ಗೊತ್ತಾಯ್ತು, ಹೇಳೋಣ ಅನ್ಕೊಂಡೆ. ನೀವು ಸುಮ್ಮನೆ ಮನ್ಸು ನೊಂದ್ಕತ್ತೀರಾ, ಸುಮ್ಮನೆ ನಿಮ್ತಾಗ ಯಾಕೆ ಹೇಳ್ಬೇಕು ಅಂತ ಸುಮ್ಮನೆ ಅದೇ. ಅತ್ತೆ ಎಷ್ಟು ಅಂತ ಹೊಡಿತೀರಾ ಕಣತ್ತೆ ಪ್ರೇಮನ್ನ, ನೀವೇ ಹೇಳಿ. ನೆನ್ನೆಲ್ಲ ಭದ್ರಮ್ಮಂತ ಒದೆ ತಿಂದವಳಿ, ಆದ್ರೂ ಅವಳಿಗೇನು ಬುದ್ಧಿ ಬರ್ತದಾ? ಪದ್ದಿ ನಂಗೂ ಅವಳಿಗೆ ಬೆಂಡ್ ಎತ್ತಿ 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 ಸಾಕಾಗೋಗೈತೆ. ಈಗಿತ್ತ ಬ್ಯಾರೇನೆ ಕೆಲಸ ಮಾಡ್ತೀನಿ. ನನ್ನ ಮಗ ಬರ್ಲಿ, ನನ್ನ ಮಗನೂ ಆ ಪ್ರೇಮಿ ಇಬ್ರು ಬರ್ಲಿ, ಇಬ್ರಿಗೂ ಸರಿಯಾಗಿ ಮಾಡ್ತೀನಿ. ಹೊಡಿಯೋದು ಬಡಿಯೋದು ಎಲ್ಲ ಎಲೆಕ್ಷನ್ ಟೈಮಾಗ ಬ್ಯಾಡ ಕಣತ್ತೆ. ಸುಮ್ಮನೆ ಯಾಕೆ ಹೊಡೆಯೋದು ಬಡಿಯೋದು ಅದು ಇದು ಅಂತ ಹೇಳ್ಬಿಟ್ಟು ಮಾಡೋದು? ಹೊಸ ಸಮಾಧಾನವಾಗಿರ್ರಿ ಸರಿನಾ? ಈಗ ನಾವೇ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಕಷ್ಟ ಆಯ್ತದೆ ಎಲೆಕ್ಷನ್ ಗೆಲ್ಲೋದು. ನಾವು ಚೆನ್ನಾಗಿರ್ಬೇಕು. ಆದ್ರೆ ಈ ಪ್ರೇಮ ನಮ್ಮ ಐಡಿಯನ್ನೆಲ್ಲ ಮಾರ್ಕತಾಳೆ ಅಂತಂದ್ರೆ ಇವಳಿನ ಎಂತಹ ಬಿಟ್ಟಿರೋಳು ಇರ್ಬೇಡ ಹೇಳಿ ಅತ್ತೆ. ನಂಗೆ ಅದೇನೇ ನೀ ಶಾನೆ ಬೇಜಾರಾಯ್ತಿರೋದು ಅಂತಂದ್ರೆ. ಸರಿ ಬಿಡಿ, ಏನೋ ಒಂದು ಮಾಡಿ. ಸುಮ್ಮನೆ ಜಗಳಗಳು ಬೇಡ ಅಷ್ಟೇ. ಬೇಲಿದೆ ಎದ್ದು ಹೊಲ ಮೇದ್ರೆ ಯಾರ ಮೇಲೆ ಅಂತ ಹೇಳ್ಬಿಟ್ಟು ದೂರ ಕಾಯ್ತದೆ ನಾನು? ಇವಳೇ ದೊಡ್ಡ ಬೇಲಿ ಎದ್ಬಿಟ್ಟು ಇವಳೇ ಹೊಲ ಮೇಯ್ತಾವಳೆ. ನಮ್ಮ ಮನೇಲೆ ನನಗೆ ಕೂತು ಇವಳು ನಮ್ಮ ಮನೆಗೆ ಇಕ್ಕಡ್ರೆ ಎಲೆಕ್ಷನ್ ಟೈಮ್ ನನಗೆಲ್ಲ ಕಾಯ್ತದ. ಇನ್ನು ಎಷ್ಟು ಜನಕ್ಕೆ ನಮ್ಮ ಮನೆ ಐಡಿಯಾ ಹೇಳ್ತಾಳೆ. ಈಗಾಗಲೇ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಊರೂರಿಗೆ ಪ್ರಚಾರ ಆಗೋಗ್ಬಿಟ್ಟೈತಿ. ಈಗ ನನ್ನ ಮಾನ ಮುರುವಾದಿ ಪ್ರಶ್ನೆ ಬೇರೆ.